ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಹಾಗಾದ್ರೆ ಮೊದಲ ಟಾಪ್ ಸ್ಟೋರಿ ಯಾವುದು ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ಸ್ ಹಾವ್ ಅ ಲುಕ್. ಎಸ್, ಡಿಕೆ ಕ್ಯಾಬಿನೆಟ್, ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಅಂತ ಹೇಳಿದ್ರೆ ಈಗಾಗಲೇ ಸಂಪುಟ ರಚನೆಯ ಕಸರತ್ತು ಯಾವ ರೀತಿ ಇದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ಸಮಾಚಾರ. ಹೀಗಾಗಿ ಯಾವ ರೀತಿ ಸರ್ಜರಿ ಆಯ್ತು, ಭರ್ಜರಿ ಆಯ್ತು ಅನ್ನೋದ್ರ ಬಗ್ಗೆ ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ಸಚಿವಾಕಾಂಕ್ಷಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದರಲ್ಲೂ ಇವ್ರ ಪರ ಅವ್ರ ಪರ ಹೀಗೆ ಯಾರ್ಯಾರ ಪರವಾಗಿ ಸಚಿವ ಸ್ಥಾನಗಳನ್ನ ಕೊಡಬೇಕು ಅನ್ನುವ ಒಂದು ತಲೆಬಿಸಿ ಕೂಡ ಹೈಕಮಾಂಡ್ಗೂ ಕೂಡ ಇದ್ದೇ ಇರುತ್ತೆ. ಅದರಲ್ಲೂ ಇಂಟ್ರೆಸ್ಟಿಂಗ್ ಅನ್ನುವಂತೆ ಯಾರೆಲ್ಲ ನಿರೀಕ್ಷೆಯಲ್ಲಿ ಇದ್ರು, ಡಿ ಕೆ ಶಿವಕುಮಾರ್ ಬಣದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಅಂಥವರಿಗೆ ಬಹುತೇಕ ಯಾರಿಗೆಲ್ಲ ಕೊಡ್ಲಾಗತ್ತೆ ಅನ್ನುವ ನಿರೀಕ್ಷೆ ಇತ್ತು ಅಂಥವರಿಗೆ ಕೊಡ್ತಾರೆ ಅನ್ನೋದು ಮೊದಲ ಸುದ್ದಿ. ಹಾಗಾದ್ರೆ ಡಿ ಕೆ ಕ್ಯಾಬಿನೆಟ್ಗೆ ಬಿಗ್ 3 ಎಂಟ್ರಿ ಸೂಪರ್ ಎಕ್ಸ್ಕ್ಲೂಸಿವ್ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ಎಸ್, ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ದಿನದ ಮೊದಲ ಟಾಪ್ ಸ್ಟೋರಿ ಯಾವುದು? ದಿಸ್ ಇಸ್ ದ ಟಾಪ್ ಸ್ಟೋರಿ 1. ಎಚ್.ಸಿ. ಬಾಲಕೃಷ್ಣಗೆ ಮಂತ್ರಿಗಿರಿ ಫಿಕ್ಸ್. ಡಿಕೆಶಿ 2.0 ಕ್ಯಾಬಿನೆಟ್ ನಲ್ಲಿ ಬಾಲಕೃಷ್ಣಗೆ ಭರ್ಜರಿ ಲಾಟ್ರಿ. ಒಂದೇ ಕಲ್ಲಿಗೆ ಎರಡೆರಡು ಹಕ್ಕಿ ಹೊಡೆಯೋಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಿದ್ರು. ಏನ್ರಿ ಎರಡು ಹಕ್ಕಿ ಅಂದ್ರೆ? ಎಸ್, ದಟ್ ಇಸ್ ದ ನ್ಯೂಸ್. ಎಚ್.ಸಿ. ಬಾಲಕೃಷ್ಣ ಮಂತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಲಾಭ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಎಚ್.ಡಿ. ಕುಮಾರಸ್ವಾಮಿ ಅವರ ಬಾಯಿ ಮುಟ್ಸೋಕೆ ಬಾಲಕೃಷ್ಣ ಅನ್ನುವ ಅಸ್ತ್ರವನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಬಳಸ್ಕೊಳ್ತಾ ಇದ್ದಾರ. ಜುಲೈ ತಿಂಗಳಲ್ಲೇ ಡಿ ಕೆ ಶಿವಕುಮಾರ್ ಸಂಪುಟ ರಚನೆ ಒಂದು ದೊಡ್ಡ ಹೊಸ ಸುದ್ದಿಯನ್ನ ಮಾಡುತ್ತಾ ಡಿ ಕೆ ಶಿ ಪಟ್ಟಿಯಲ್ಲಿರೋ ಮೊದಲ ಹೆಸರು ಯಾವ್ದು ಗೊತ್ತಾ? ಎಚ್.ಸಿ. ಬಾಲಕೃಷ್ಣ. ಎಸ್, ಎಚ್.ಸಿ. ಬಾಲಕೃಷ್ಣಗೆ ಈಗ ಸಚಿವ ಸ್ಥಾನ ಬಹುತೇಕ ಪಕ್ಕ ಅನ್ನೋದು ಪಕ್ಕ ಆಗಿದೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಡಿ ಕೆ ಶಿವಕುಮಾರ್ 2.0 ಅಂದ್ರೆ ಈಗ ಮೊದಲ ಪಟ್ಟಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಆಯ್ತು, ಕುತೂಹಲ ಆಯ್ತು, ಹಾಗೇನೆ ಬಹಳ ಕಸರತ್ತು ನಡೀತಾ ಇತ್ತು. ಎಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನಮ್ಗೆ ಯಾಕ್ರಿ ಸಿಕ್ಕಿಲ್ಲ, ಇಲ್ಲಿ ಇಷ್ಟೆಲ್ಲ ಹಿರಿಯರಿದ್ದೀವಿ, ನಾವು ನಮ್ಮಿಂದ ಆದಂತ ಅಪರಾಧ ಏನು, ನಾವೆಲ್ಲ ಚೆನ್ನಾಗಿ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇಲ್ವಾ, ಇಲಾಖೆ ನಿಭಾಯಿಸ್ಕೊಂಡು ಹೋಗ್ತಾ ಇಲ್ವಾ ಅಂತ ಎಲ್ಲ ಅವರ ಪರವಾಗಿ ಅವರವರೇ ಬ್ಯಾಟಿಂಗ್ ಮಾಡ್ತಾ ಇದ್ರು. ವಿಷಯ ಅದಲ್ಲ ಸ್ವಾಮಿ, ನಾವ್ ಹೆಂಗ್ ಹೇಳ್ತೀವಿ ಹಂಗಾಗ್ಬೇಕಾಗಿದೆ. ನಮಗೂ ಕೂಡ ಒಂದಿಷ್ಟು ಆಲೋಚನೆ ಇದೆ, ಹೆಂಗ್ ಆಡಳಿತ ನಡೆಸಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನ ತೋರಿಸುವ ಹಾಗಿದೆಯಾ ಸದ್ಯದ ರಾಜಕೀಯ ಬೆಳವಣಿಗೆಗಳು ಅನ್ನೋದಕ್ಕೆ ಪೂರಕವಾದಂತಹ ಸುದ್ದಿಯನ್ನ ನಾವು ನೋಡ್ತಾ ಹೋಗ್ಬೋದು. ಈಗ ಎಚ್.ಸಿ. ಬಾಲಕೃಷ್ಣ ಅವರ ಹೆಸರು ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ 2.0 ಅಲ್ಲಿ. ಅಂದ್ರೆ ಈ ಸಚಿವ ಸಂಪುಟ ರಚನೆಯಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಮಂತ್ರಿಗಿರಿ ಅನ್ನೋದು ಬಹುತೇಕ ಖಚಿತ ಆಗಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಭರ್ಜರಿ ಲಾಟ್ರಿಯನ್ನ ಯಾರು ಪಡೆದಿದ್ದಾರೆ? ಬಾಲಕೃಷ್ಣ ಅವರು ಪಡಿತಾ ಇದ್ದಾರೆ. ಈಗ ಒಂದೇ ಕಲ್ಲಿಗೆ ಎರಡೆರಡು ಹಕ್ಕಿ ಹೊಡೆಯೋಕೆ ಅಂದ್ರೆ ಅರ್ಥ ಏನು? ಒಂದ್ ಕಡೆ ಬಾಲಕೃಷ್ಣ ಅವರ ಒಂದು ನಂಬಿಕೆಯನ್ನ, ಅವರ ವಿಶ್ವಾಸವನ್ನ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನ, ಎಚ್.ಸಿ. ಬಾಲಕೃಷ್ಣ ಮಂತ್ರಿ ಮಾಡಿದ್ದಾರೆ ಅನ್ನೋ ಒಂದು ಹೆಗ್ಗಳಿಕೆ ಕೂಡ ಅವ್ರಿಗೂ ಇರುತ್ತೆ. ಹಬ್ಬ ಪರವಾಗಿಲ್ಲಪ್ಪ, ನಮ್ ದೇವ್ರು ನಮ್ಗೆ ವರ ಕೊಡ್ತು ಅನ್ನುವ ಭಾವನೆ ಬಾಲಕೃಷ್ಣ ಅವ್ರಿಗೂ ಇರುತ್ತೆ. ಇದರ ಜೊತೆಗೆ ಸದ್ಯಕ್ಕೆ ಬಿಡದಿ ಟೌನ್ಶಿಪ್ ಅನ್ನುವ ಒಂದು ವಿಚಾರ, ಒಕ್ಕಲಿಗ ಸಮುದಾಯ ಅನ್ನೋದು ಮತ್ತೊಂದು ವಿಚಾರ, ಅದರ ಜೊತೆಗೆ JDS ನ ಯಾವ ರೀತಿ ಇಲ್ಲಿ ಸದೆ ಬಡಿಬೇಕು ಅನ್ನುವ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರಕ್ಕೆ ಎಚ್.ಸಿ. ಬಾಲಕೃಷ್ಣ ಕೂಡ ಒಂದು ಪ್ರಬಲ ಅಸ್ತ್ರವಾಗಿ, ಒಂದು ಸ್ಟ್ರಾಂಗ್ ವೆಪನ್ ಆಗಿ ಬಳಸಿಕೊಳ್ಳುವಂತ ಒಂದು ದೊಡ್ಡ ಪ್ರಯತ್ನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಚ್.ಸಿ. ಬಾಲಕೃಷ್ಣ ಅವರು ಮುಂಚೆ ಯಾವ ಪಾರ್ಟಿಯಲ್ಲಿದ್ರು? ಎಸ್, ಯು ಆರ್ ರೈಟ್, JDS ನಲ್ಲಿ ಇದ್ರು ಅಲ್ವೇ? ಈಗ ಅವ್ರಿಗೆ ಅವ್ರದೇ ಆದಂತಹ ಒಂದಿಷ್ಟು ಲೆಕ್ಕಾಚಾರಗಳು ಇರುತ್ತವೆ. ಒಕ್ಕಲಿಗ ಸಮುದಾಯ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಒಂದು ಏನು ಸೀಟ್ಗಳ ಸಂಖ್ಯೆನ ಜಾಸ್ತಿ ಪ್ರಮಾಣದಲ್ಲಿ ಪಡಿಬೇಕಾಗಿದೆ. ಅದರಲ್ಲೂ ಕೂಡ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವೇ ಜಾಸ್ತಿ ಇರುವಾಗ ಇಲ್ಲಿ ಯಾವ ರೀತಿ ಆಟ ಆಡಬೇಕು, ಮುಂದಿನ ಚುನಾವಣೆಗೆ ನಾವು ಯಾವ ರೀತಿ ತಯಾರಿಯನ್ನ ಮಾಡಬೇಕು, ಇನ್ನುಳಿದಿರುವಂತ 2 ವರ್ಷದ ಅವಧಿಯಲ್ಲಿ ಯಾವ ರೀತಿ ಆಡಳಿತವನ್ನ ಕೊಡಬೇಕು, ಯಾವ ರೀತಿ ನಮ್ಮ ಪ್ರಭಾವವನ್ನ ಜಾಸ್ತಿ ಮಾಡ್ಕೊಳ್ಬೇಕು, ನಮ್ಮ ವರ್ಚಸ್ಸನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನುವ ಒಂದು ಲೆಕ್ಕಾಚಾರ ನೂತನ ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಅವರು ತಮ್ಮ ಚದುರಂಗದ ಆಟದಲ್ಲಿ ಯಾವ ರೀತಿ ಮೂವ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಅವರದೇ ಮೇಲುಗೈ ಆಗಿದೆ. ಹೀಗಾಗಿ ಒಂದು ದೊಡ್ಡ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಹಾಗಾಗಿ ಮೊದಲ ಹೆಸರೇ ಇಲ್ಲಿ ಕ್ಯಾಬಿನೆಟ್ 2.0 ಡಿ ಕೆ ಶಿವಕುಮಾರ್. ಈ ಶಿವಸೇನೆಯಲ್ಲಿ ಎಚ್.ಸಿ. ಬಾಲಕೃಷ್ಣ ಅವರ ಹೆಸರೇ ಮೊದಲ ಹೆಸರು. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ಸೇಮ್ ಅಪ್ಡೇಟ್.
ಇದೇ ಸುದ್ದಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್ ಏನಂತ ಹೇಳಿದ್ರೆ ಇದೇ ಆ ಸುದ್ದಿ. ಎಸ್, ಎಚ್ ಸಿ ಬಾಲಕೃಷ್ಣ ಈ ಬಾರಿ ಮಂತ್ರಿ ಆಗಲೇಬೇಕು. ರಾಮನಗರಕ್ಕೆ ಉಸ್ತುವಾರಿ ಮಂತ್ರಿ ಕೂಡ ಆಗಲಿದ್ದಾರೆ. ಯಾರು? ಎಚ್ ಸಿ ಬಾಲಕೃಷ್ಣ. ಪದೇ ಪದೇ HDKಗೆ ಎಚ್ ಸಿ ಬಾಲಕೃಷ್ಣ ಒಂದ್ ರೀತಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ರು. ರಾಮನಗರ ರಾಜಕಾರಣವನ್ನ ಸರಿಯಾಗಿ ಬಲ್ಲ ಕೃಷ್ಣ, ಅಂದ್ರೆ ಯಾಕೆ ಕೋಟ್ ಮಾಡಿದ್ವಿ ಅಂದ್ರೆ ಬಾಲಕೃಷ್ಣ ಅಂತ ನಿಮ್ಗೆ ಅರ್ಥ ಆಗ್ಲಿ ಅಂತ. ಬಿಡದಿ ರಾಜಕಾರಣನೂ ಗೊತ್ತು, HDK ಕರಾಮತ್ತು, ಅವರು ಯಾವ ರೀತಿ ರಾಜಕಾರಣ ಮಾಡ್ತಾರೆ ಅನ್ನೋದು ಗೊತ್ತು. ಕೆಲವೇ ದಿನಗಳಲ್ಲಿ ತಯಾರಾಗಲಿದೆ ಮಾಗಡಿ ಟೌನ್ಶಿಪ್. ಬಾಲಕೃಷ್ಣ ಮಂತ್ರಿ ಆದ್ರೆ ಮಾಗಡಿ ಟೌನ್ಶಿಪ್ಗೆ ವೇಗ ಸಿಗುತ್ತೆ, ಒಂದು ಮೊಮೆಂಟಮ್ ಸಿಗುತ್ತೆ. ಮಾಗಡಿ ಟೌನ್ಶಿಪ್ ವಿರೋಧ ತಡೆಯೋಕೆ ಈ ತಂತ್ರವನ್ನ ಏನಾದ್ರೂ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ಲೆಕ್ಕಾಚಾರ ಹೇಳುತ್ತೆ, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಹೇಳುತ್ತೆ ಹೌದು ಅಂತ. ಆ ಕಾರಣಕ್ಕಾಗಿ ಎಚ್ ಸಿ ಬಾಲಕೃಷ್ಣ ಈ ಬಾರಿ ಮಂತ್ರಿ ಆಗಲೇಬೇಕು ಅನ್ನೋದು ರಾಜಕೀಯ ಲೆಕ್ಕಾಚಾರ. ಮತ್ತೊಂದು ದೊಡ್ಡ ಅಸ್ತ್ರವನ್ನಾಗಿ DK ಶಿವಕುಮಾರ್ ಅವರಿಗೆ ಎಚ್ ಸಿ ಬಾಲಕೃಷ್ಣ ಅವರು ಇದ್ದಾರೆ. ಎಚ್ ಸಿ ಬಾಲಕೃಷ್ಣ ಜೊತೆಗೆ ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಅವರೆಲ್ಲರೂ ಯಾವ ರೀತಿ ಟೊಂಕ ಕಟ್ಟಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಮಾಧ್ಯಮದ ಮುಂದೆ ಯಾವ ರೀತಿ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಮುಹೂರ್ತಗಳ ಮೂಲಕ, ಕ್ರಾಂತಿಯ ಮೂಲಕ ಯಾವ ರೀತಿ ಅವರು ಸದ್ದಲ್ಲಿದ್ರು ಸುದ್ದಿಯಲ್ಲಿದ್ರು ಅನ್ನೋದನ್ನ ನೀವು ಅಕ್ಷರಶಃ ನೋಡಿದ್ದೀರಿ. ಹಾಗಾಗಿ ಅವ್ರನ್ನೆಲ್ಲ ಬಿಟ್ಕೊಟ್ಟು ಬಿಡ್ತಾರಾ? ಹಾಗಂತ ಇವ್ರು ಯಾರ್ಯಾರಿಗೆ ಜೈ ಅಂತಿದ್ರು, DK ಶಿವಕುಮಾರ್ ಅವ್ರಿಗೆ ಯಾರೆಲ್ಲ ಜೈ ಅಂತಿದ್ರು ಅವ್ರೆಲ್ರಿಗೂ ಮಂತ್ರಿ ಪಟ್ಟ ಕೊಡ್ತಾರ? ದಟ್ ಈಸ್ ನಾಟ್ ದ ಗೇಮ್. ಎಚ್ ಸಿ ಬಾಲಕೃಷ್ಣ ಅವರ ಪ್ಲಸ್ ಪಾಯಿಂಟ್ಸ್ಗಳೇನು, ಪಕ್ಷಕ್ಕೆ ಮತ್ತು ಇಲ್ಲಿ ವೈಯಕ್ತಿಕ ರಾಜಕಾರಣಕ್ಕೆ ಯಾವ ರೀತಿ ನಾವು ಇಲ್ಲಿ ಬಳಸಿಕೊಳ್ಬಹುದು ಅನ್ನುವ ಒಂದು ಪಕ್ಕಾ ಕ್ಲಾರಿಟಿ DK ಶಿವಕುಮಾರ್ ಅವರಿಗೆ ಇದ್ದೇ ಇದೆ. ಹಾಗಾಗಿ ಎಚ್ ಸಿ ಬಾಲಕೃಷ್ಣ ಅವರು ಇಲ್ಲಿ DK ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಪ್ರಬಲ ಅಸ್ತ್ರವಾಗಿ ಹೊರಹೊಮ್ತಾರೆ, ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾರೆ. ಹಿಂಗಾಗಿ ಎಚ್ ಸಿ ಬಾಲಕೃಷ್ಣ ಅವರ ಹೆಸರು ಮೊದಲಲ್ಲಿದೆ. ಮತ್ತು ಈಗೇನು ವಿಚಾರ? ಮಾಗಡಿ ಟೌನ್ಶಿಪ್ ವಿಚಾರ ಅಂದರೆ ಅದು ಕೂಡ ಇಲ್ಲಿ ವೇಗ ಪಡೆದುಕೊಳ್ಳುತ್ತೆ. ಈಗ ಮಾಗಡಿ ಅಂತ ಹೇಳಿದ ತಕ್ಷಣ ರಾಮನಗರ, ಆಮೇಲೆ ರೂರಲ್ ಬೆಂಗಳೂರು ಅಂತ ಹೇಳಿದಾಗ ನಮ್ಮ ಪ್ರಾಬಲ್ಯ ಜಾಸ್ತಿ ಇದೆ ರೀ ಅನ್ನೋದು ತೋರಿಸ್ಬೇಕಾಗಿಲ್ಲ ಇದೆ, ಆದರೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆಯಲ್ಲ. ಟು ಮೇಂಟೈನ್ ದಟ್ ಚರಿಷ್ಮಾ, ಟು ಮೇಂಟೈನ್ ದೇರ್ ಸ್ಟ್ರೆಂತ್. ಹಾಗಾಗಿ ಮುಂದಿನ ಆಟಕ್ಕೆ ಸುಲಭ ಆಗುವ ನಿಟ್ಟಿನಲ್ಲಿ ಎಚ್ ಸಿ ಬಾಲಕೃಷ್ಣ ಇಲ್ಲಿ ಒಂದು ದೊಡ್ಡ ಅಸ್ತ್ರವಾಗ್ತಾರೆ, ದಾಳವಾಗ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಈಗ ರಾಜಕೀಯವಾಗಿ DK ಶಿವಕುಮಾರ್ ಅವರಿಗೆ ಪ್ರಬಲ ಎದುರಾಳಿ ಯಾರೇ? ಎಸ್, ಅಫ್ಕೋರ್ಸ್ ಹಿ ಇಸ್ ನನ್ ಅದರ್ ದ್ಯಾನ್ HD ಕುಮಾರಸ್ವಾಮಿ. ಹಾಗಾಗಿ ಅವರಿಗೆ ಕೌಂಟರ್ ಕೊಡುವಂತ ಶಕ್ತಿ ಕೂಡ ಬೇಕಲ್ಲ. ಪದೇ ಪದೇ DK ಶಿವಕುಮಾರ್ ಅವರೇ ಎಲ್ಲ ಕಡೆ ಹೋಗಕ್ಕಾಗತ್ತಾ? ಎಲ್ಲ ಕಡೆ ಅವರೇ ಮಾತಾಡಕ್ಕಾಗತ್ತಾ? ಇಲ್ಲ. ಹಾಗಾಗಿ ಮತ್ತೊಬ್ಬ DK ಶಿವಕುಮಾರ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಎಚ್ ಸಿ ಬಾಲಕೃಷ್ಣ ಅವರನ್ನ ಅಲ್ಲಿ ಅವರು ನೇಮಕ ಮಾಡಬೇಕಾಗತ್ತೆ ಮತ್ತು ಉಸ್ತುವಾರಿ ಮಂತ್ರಿ ಕೂಡ ಮಾಡೋದ್ರಿಂದ ನೆಕ್ಸ್ಟ್ ಆ ರೀತಿಯಾದಂಥ ಲೆಕ್ಕಾಚಾರಗಳಿದ್ದಾವೆ. ಆ ಲೆಕ್ಕಾಚಾರಗಳ ಆಧಾರದ ಮೇಲೆ ನಿಮಗೆ ನಾವು ಸಾಲಿಡ್ ಇನ್ಫಾರ್ಮೇಶನ್ ನೀಡ್ತಾ ಇದ್ದೀವಿ. ಎಸ್, ಲೆಟ್ಸ್ ಮೂವಿಂಗ್ ಆನ್. ಮಂತ್ರಿ ಆಗ್ತಾರೆ. ಎಸ್, ಲೆಟ್ಸ್ ಫೈರ್ ದ ನ್ಯೂಸ್. ಬಿಡದಿ ಟೌನ್ಶಿಪ್ ಎಫೆಕ್ಟ್, ಬಾಲಕೃಷ್ಣ ಮಂತ್ರಿ ಆಗ್ತಾರೆ ಅಂದ್ರೆ ಬಾಲಕೃಷ್ಣ ಮಂತ್ರಿ ಆಗ್ತಾರೆ ಅನ್ನೋದೇ ಸುದ್ದಿರಿ. ಟೌನ್ಶಿಪ್ ಗದ್ದಲ ನಿರ್ವಹಣೆಗೆ ಓರ್ವ ನಾಯಕ ಬೇಕು. ಒನ್ ಲೀಡರ್ ಈಸ್ ನೀಡೆಡ್. ಹಾಗಾಗಿ ಆ ಪ್ರಬಲ ನಾಯಕ ಯಾರು? ಎಚ್ ಸಿ ಬಾಲಕೃಷ್ಣ. ಅದು ಕೂಡ ಒಕ್ಕಲಿಗ ನಾಯಕನೇ ಮಂತ್ರಿ ಆಗಬೇಕು. ಅದು ಪಾಯಿಂಟ್ ಇಲ್ಲಿ, ಒಕ್ಕಲಿಗ ಸಮುದಾಯದ ನಾಯಕನೇ ಆಗಬೇಕಾಗಿದೆ. ಹಾಗಾಗಿ ಅದು ಎಚ್ ಸಿ ಬಾಲಕೃಷ್ಣ, ನೋ ಡೌಟ್ ಅಬೌಟ್ ಇಟ್. ಬರೋಬ್ಬರಿ 5 ಬಾರಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು. ಹಾಗಾಗಿ ಈ ಬಾರಿ ಲಾಟ್ರಿ ಮಂತ್ರಿಯಾಗಿ ಅವರು ಕಾರ್ಯನಿರ್ವಹಿಸಿದರೆ HDK ಪಟ್ಟುಗಳನ್ನು ಚೆನ್ನಾಗೆ ಬಲ್ಲರು. ಯಾರು? ಎಚ್ ಸಿ ಬಾಲಕೃಷ್ಣ. ಹಾಗಾಗಿ ಇವರು ಮಂತ್ರಿ ಆಗೋದಕ್ಕೆ ಏನೇನು ಪ್ಲಸ್ ಪಾಯಿಂಟ್ಸ್ಗಳಿದ್ದಾವೆ, ಏನೆಲ್ಲ ಲಾಭಗಳಾಗ್ತವೆ ಅನ್ನೋದಕ್ಕೆ ಪೂರಕವಾದಂಥ ಅಂಶಗಳನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಪದೇ ಪದೇ HDK ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡುವಂಥ ಶಕ್ತಿ ಯಾರಿಗಿದೆ? ಅಲ್ಲಿ ಯಾರು ಕೊಡ್ತಾ ಇದ್ದಾರೆ? ಅದು ಬಾಲಕೃಷ್ಣ. ಬಾಲಕೃಷ್ಣ ಮಂತ್ರಿ ಆದರೆ ಪಕ್ಷಕ್ಕೆ ಒಳ್ಳೆಯದು ಅನ್ನುವ ಲೆಕ್ಕಾಚಾರ ಇದೆ. ಎಲ್ರಿಗೂ ಒಂದಿಷ್ಟು ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತೀವಲ್ಲ, ಹಾಗೆ ಎಸ್, ಲೆಟ್ಸ್ ಟಾಕ್ ಅಬೌಟ್ ದಟ್. ಹೈಕಮಾಂಡ್ಗೆ ಈಗಾಗಲೇ ಲಿಸ್ಟನ್ನ ಕೊಟ್ಟಿದ್ದಾರೆ. ಯಾರು? ಮುಖ್ಯಮಂತ್ರಿ DK ಶಿವಕುಮಾರ್. ಹೀಗಾಗಿ ಇವರು ಮಂತ್ರಿ ಆದರೆ ಏನೆಲ್ಲ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ಇವರು ಆದರೆ ನಮ್ಮ ಪಕ್ಷಕ್ಕೆ ಒಳ್ಳೆಯದು ಅನ್ನುವ ಲೆಕ್ಕಾಚಾರಗಳನ್ನು ನೋಡಿದಾಗ, ಕ್ಯಾಲ್ಕುಲೇಷನ್ಸ್ನ ಗಮನಿಸಿದಾಗ, ಆ ಸ್ಟ್ರಾಟಜಿಗಳನ್ನು ನೋಡಿದಾಗ ಈ ಎಲ್ಲ ಪಾಯಿಂಟ್ಸ್ಗಳು ಕೂಡ ಖಂಡಿತವಾಗ್ಲೂ ಗಮನಾರ್ಹ ಅಂಶಗಳು.
ಎಸ್, ದಟ್ ಇಸ್ ದ ಪವರ್ ಆಫ್ ಬಾಲಕೃಷ್ಣ. ಅದು ಕೂಡ ಒಕ್ಕಲಿಗ ನಾಯಕನೇ ಮಂತ್ರಿ ಆಗಬೇಕು. ಈಗ ಹೌದು, ನಿಮಗೆ ಗೊತ್ತಿದೆ, ಕ್ಯಾಶ್ ಆ್ಯಂಡ್ ಕಾಸ್ಟ್ ಪಾಲಿಟಿಕ್ಸ್ ಈಸ್ ಸ್ಟ್ರಾಂಗ್ಲಿ ನೀಡೆಡ್ ಅಟ್ ದ ಪ್ರೆಸೆಂಟ್ ಪಾಲಿಟಿಕ್ಸ್. ಯಾವಾಗಲೂ ಕೂಡ ಬೇಕಾಗತ್ತೆ, ನಿಜ ಇಲ್ಲ ಅಂತಲ್ಲ. ಆದರೆ ಮುಂಚಿನ ರಾಜಕಾರಣಿಗಳೇನು ಹೇಳ್ತಿದ್ರಿ, ಮೌಲ್ಯಾಧಾರಿತ ರಾಜಕಾರಣ ಅಂತ ಹೇಳ್ತಾ ಇದ್ರು ಅಲ್ವಾ. ಈಗ ಮೌಲ್ಯ ಬೇಕೇ ಬೇಕು. ಅದು ಮೌಲ್ಯ ಈ ರೂಪದಲ್ಲಿದೆ ಮತ್ತು ಜಾತಿ ರೂಪದಲ್ಲಿದೆ ಜಾಸ್ತಿಯಾಗಿ. ಹಾಗಾಗಿ ಒಕ್ಕಲಿಗ ಸಮುದಾಯದ ನಾಯಕರೇ ಆಗಬೇಕು. ಅಲ್ಲಿ ಹಳೆ ಮೈಸೂರು ಭಾಗ ಅಂತ ಹೇಳಿದರೆ ಪ್ರಾಬಲ್ಯ ಇರುವಂಥ ಸಮುದಾಯ ಒಕ್ಕಲಿಗ ಸಮುದಾಯ. ಹಾಗಾಗಿ ಅಲ್ಲಿಯ ಮತಗಳನ್ನು ಕ್ರೋಢೀಕರಿಸಬೇಕು. ಮತ್ತೆ ಎದುರಾಳಿಯಾಗಿ ಅದೇ ಸಮುದಾಯದ ನಾಯಕನಿದ್ದಾಗ ಟಕ್ಕರ್ ಕೊಡೋಕೆ, ಕೌಂಟ್ರ್ ಕೊಡೋಕೆ ಬೇಕೇ ಬೇಕು. ಹಾಗಾಗಿ ಬಾಲಕೃಷ್ಣ ಮಂತ್ರಿ ಆದರೆ ಪಕ್ಷಕ್ಕೆ ಒಳ್ಳೆಯದು. ಅಲ್ಲಿಯ ಜನರ ಮನವನ್ನು ಗೆಲ್ಲಲಿಕ್ಕೆ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ. ಇಟ್ ವಿಲ್ ಬಿ ಈಸಿ ಕೇಕ್ ವಾಕ್ ಅನ್ನುವ ಲೆಕ್ಕಾಚಾರದಲ್ಲಿ ಎಚ್ ಸಿ ಬಾಲಕೃಷ್ಣ ಅವರ ಹೆಸರು ಈಗ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದೆ. ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತ ಒಂದು ಹೇಳ್ತೀವಲ್ಲ, ಸಾಲಿಡ್ ಅಂತ ಹೇಳ್ತೀವಲ್ಲ, ಹಾಗೆ ಈ ಹೆಸರನ್ನು ತೆಗೆದುಕೊಂಡ್ರೆ ನಮ್ಗೆ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಗಳಿದ್ದಾವೆ, ಇಷ್ಟೆಲ್ಲ ಫಲ ನಮ್ಮ ಪಕ್ಷಕ್ಕೆ ಸಿಗುತ್ತೆ ಅನ್ನೋದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಅದನ್ನು ಹೈಕಮಾಂಡ್ಗೂ ಕೂಡ ಕನ್ವೆ ಮಾಡಬೇಕಲ್ಲ, ಅದನ್ನು ಕನ್ವೆ ಮಾಡ್ತಾರೆ. ಬಹಳಷ್ಟು ಪಾಯಿಂಟ್ಸ್ಗಳು, ಪ್ಲಸ್ ಪಾಯಿಂಟ್ಸ್ಗಳು ಇಲ್ಲಿ ಸಿಗ್ತಾ ಇರೋದ್ರಿಂದ, ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಚೆನ್ನಾಗಿ ಬಲ್ಲರು, ಅವರ ಪಕ್ಷದಲ್ಲಿದ್ದಂಥವ್ರು, ಅವರ ಒಡನಾಟ ಇರುವಂಥವ್ರು, ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಪೊಲಿಟಿಕಲ್ ಸ್ಟ್ರಾಟಜಿಗಳಿರ್ಬೋದು, ಎಲ್ಲವೂ ಕೂಡ ಇವರಿಗೆ ಗೊತ್ತಿದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಎಚ್ ಸಿ ಬಾಲಕೃಷ್ಣ ಅನ್ನುವ ಒಂದು ಸಾಲಿಡ್ ನೇಮನ್ನು ಬಳಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ತಮ್ಮ ಸಂಪುಟದಲ್ಲಿ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ 2.0.